ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ 13ನೇ ಅಧ್ಯಾಯವನ್ನು ಓದುತ್ತಿದ್ದೇನೆ. ಅಧ್ಯಾಯ 13. ಅಂಗಾಡಿ ದಾರಿಯಲ್ಲಿ ಬರುತ್ತಾ ದಂಡಧಾರಿಗಳಾಗಿ ನಿಂತಿದ್ದ ಕಂಬಳಿ ಹೊದ್ದ ವ್ಯಕ್ತಿಗಳನ್ನು ನೋಡಿ ಊಹಿಸಿ ರೋಮಾಂಚಿತನಾದಂತೆ ಇನ್ಯಾವುದೋ ಪ್ರತಿವ್ಯೂಹವೊಂದರ ಏಜೆಂಟರುಗಳಾಗಿರದೆ ಅವರು ಕೃಷ್ಣೇಗೌಡನ ತೋಟದ ಆಳುಗಳಾಗಿದ್ದರು. ಮರುದಿನವೂ ಮನೆಯ ಮೇಲೆ, ಕೂಲಿ ಲೈನಿನ ಮೇಲೆ ಕಲ್ಲು ಬಿದ್ದಂತೆ ಸದ್ದಾಗತೊಡಗಿದೊಡನೆ ಮಾಯ್ಲಾ ಮೇಸ್ತ್ರಿಗೆ ರುಮ್ಮನೆ ಕೋಪ ಬಂತು. ಅರ್ಧ ಬಾಟ್ಲಿ ಶರಾಬು ಹಾಕಿಕೊಂಡು ಬಿಗಿಯಾಗಿದ್ದ ಅವನು ಕಡುಕೋಪದಿಂದ ಕತ್ತಿ ತೆಗೆದುಕೊಂಡಿದ್ದೇ ಆಳುಗಳೆಲ್ಲರನ್ನೂ ಕೂಗಿ ಕರೆದ. ನೋಡ್ರೆಲೆ, ಆ ಬೇವರ್ಸಿ ಸೂಳೆ ಮಕ್ಕಳಿಗೆ ನೆನ್ನೆ ಗಲಿತ ಬಿದ್ದದ್ದು ಸಾಲಲಿಲ್ಲ ಅಂತ ಕಾಣ್ತದೆ. ಪೋಖ್ರಿ ಹುಡುಗಾಟ ಶುರು ಮಾಡಿದ್ದಾರೆ. ಇವತ್ತು ಮಾತ್ರ ಆ ಸೂಳೆ ಮಕ್ಕಳು ಸಿಕ್ಕರೆ ಟೇಷನ್ನಿಗೂ ಇಲ್ಲ, ಮನೆಗೂ ಇಲ್ಲ. ಅವರು ಎಲ್ಲಿ ಸಿಕ್ಕರೋ ಅಲ್ಲೇ ಹೊಡೆದು ಕೈಕಾಲು ಮುರ್ದೆ ಬಿಡ್ರಿ. ಆಮೇಲೆ ಸಾಹುಕಾರರಿಗೆ ವರ್ತಮಾನ ಕೊಡೋಣ. ಅಲ್ಲೇ ತೆವಳಿಕೊಂಡು ರಾತ್ರಿಯೆಲ್ಲ ಬಿದ್ದಿರ್ಲಿ. ತಾಕತ್ತಿಲ್ಲದ ಸೂಳೆ ಮಕ್ಕಳು ಕತ್ಲಾಗೆ ನಿಂತು ಕಲ್ಲು ಹೊಡಿತಾರಲ್ಲ. ಆಳುಗಳೆಲ್ಲ ಮೇಸ್ತ್ರಿ ಮಾತು ಕೇಳಿದರು. ನೆನ್ನೆ ಇಟ್ಕೊಂಡಿದ್ದೋರನ್ನ ಸಾಹುಕಾರು ಬಿಟ್ಟೇ ಬಿಟ್ರಲ್ಲ ಎಂದು ಒಂದಿಬ್ರು ಗೊಣಗಿಕೊಂಡರು. ಅವರೆಲ್ಲ ತೂರಾಡುತ್ತಾ ಎಡವುತ್ತಾ ಸ್ಟೋರಿಗೆ ನುಗ್ಗಿ ಕೊಡಲಿ, ಆರೆ, ಪಿಕಾಸಿ, ಕಾವುಗಳನ್ನೆಲ್ಲ ಕಳಚಿಕೊಂಡರು. ಅವರುಗಳೇ ಅಂಗಾಡಿಗೆ ಕತ್ತಲಲ್ಲಿ ದಂಡಧಾರಿಗಳಾಗಿ ಪ್ರತಿವ್ಯೂಹದ ಏಜೆಂಟರುಗಳಂತೆ ಕಾಣಿಸಿಕೊಂಡವರು. ಅಂಗಾಡಿ ಅನುಮಾನಾಸ್ಪದವಾಗಿ ನಡೆದುಕೊಳ್ಳದೆ ಸೀದಾ ನಡೆದು ಬಚಾವಾದ. ಎಲ್ಲಿಯಾದರೂ ಬಗ್ಗಿ ಕಲ್ಲು ಗಿಲ್ಲು ತೆಗೆದುಕೊಂಡಿದ್ದರೆ ಕೆಸರೂರಿನ ಹಾದಿಯಲ್ಲಿ ಮುರಿದ ಕೈಕಾಲುಗಳೊಡನೆ ತೆವಳುತ್ತಾ ನಡೆಯಬೇಕಾಗುತ್ತಿತ್ತು. ಆಳುಗಳು ದಡದಡ ತೋಟದಲ್ಲೆಲ್ಲ ಓಡಾಡಿದರು. ಕಸ ತರಗೆಲೆಗಳ ಮೇಲೆಲ್ಲ ಜರಬರ ಸದ್ದು ಮಾಡಿಕೊಂಡು ನುಗ್ಗಾಡಿದರು. ಕಲ್ಲು ಹೊಡೆಯುತ್ತಿದ್ದ ಕಳ್ಳರ ಅಪ್ಪ ಅಮ್ಮಂದಿರ ಅಂಗೋಪಾಂಗಗಳ ಮೇಲೆಲ್ಲ ಬೈಗಳದ ಮಳೆಗೆರೆದರು. ಒಂದೆರಡು ಕಂತ್ರಿ ನಾಯಿಗಳು ಕೃಷ್ಣೇಗೌಡನ ಮನೆಯ ಮುಸುರೆಗಾಗಿ ಕಾಯುತ್ತಾ ಕುಳಿತಿದ್ದವು. ಆಳುಗಳ ಗಲಭೆಗೆ ಎದ್ದು ಓಡಿದವು. ತಕ್ಷಣ ಕೆಲವರು ಅಲೆಲೆ, ಇಲ್ಲೆಲ್ಲೋ ಓಡಿದರಲ್ಲೋ ಬೇವರ್ಸಿ ಸೂಳೆ ಮಕ್ಕಳು ಎಂದು ಕೂಗಿಕೊಂಡು ಓಡಿ ತೋಟದಗಲಕ್ಕೂ ಚೆದುರಿದ್ದ ಆಳುಗಳೆಲ್ಲ ಗಾಬರಿಯಿಂದ ಓಡಿ ಬರುವಂತೆ ಮಾಡಿದರು. ಆ ನಾಯಿಗಳು ಇವರ ಕೈಗೂ ಸಿಕ್ಕಲಿಲ್ಲ, ಕಣ್ಣಿಗೂ ಕಾಣಿಸಲಿಲ್ಲ. ಎಲ್ಲ ಓಡೋಡಿ ಬಂದು ಏದುಸಿರು ಬಿಡುತ್ತಾ ನಿಂತರು. ಕೂಗಿದವ ಬೇವರ್ಸಿಗಳು ಓಡೋದ್ರಲ್ಲ ಎಂದ. ಏನ್ ಮಾಡೋದು, ಹಿಂಗೆ ಇಡಿಯಾಕೆ ಹೋದ್ರೆ ಓಡೋಗೋ ಹಂಗಿದ್ರೆ ಗೌಡ್ರಿಗೆ ಹೇಳಿ ಒಂದು ಕೋವಿ ಈಡು ಉಡಾಯಿಸಿ ಬಿಡಬೇಕಾಗುತ್ತೆ ಎಂದು ಒಬ್ಬ ಹೇಳಿದ. ಹೋಗೋ ಹೋಗೋ, ಈ ಪೋಲಿ ಮುಂಡೆಗಂಡ್ರು ಶಾಲಾ ಮಕ್ಕಳನ್ನ ಹಿಡಿಯಕ್ಕಾಗದೆ ಈಡು ಉಡಾಯಿಸಿ ಬಿಡ್ತಾನಂತೆ. ಆದಿ ಬೀದಿಲಿ ಹೋಗೋರಿಗೆ ಪ್ರಾಣ ತೆಗೆದು ನಮ್ಮೇಲೆ ಕೂನಿ ಕೇಸು ಎಳ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀಯಾ? ಮತ್ತಿನ್ನೇನು, ಈಗ ಅದೆಲ್ಲ ಬೇಡ. ಸುಮ್ಮನೆ ತಿಕಾ ಮುಚ್ಚಿಕೊಂಡು ಹೋಗಿ ಸಾಹುಕಾರರಿಗೆ ಹೇಳೋಣ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಲಿ. ಅವರು 4 ದಿನ ಗಸ್ತು ತಿರುಗಿದರೆ ಒಬ್ಬ ಹುಡುಗನೂ ಇತ್ಲಾಗೆ ಸುಳಿಯೋದಿಲ್ಲ. ಹೌದು ಕಣ್ರೋ, ಯಾರ್ಯಾರು ಹೋಗಿ ಸಾಹುಕಾರರಿಗೆ ವರ್ತಮಾನ ಕೊಡ್ರಿ. ಅಂತೂ ಇಂತೂ ಇದೇ ಥರ ನೂರಾರು ಅಭಿಪ್ರಾಯ ಮಾತಾಡಿ ಕೊನೆಗೆ ಸಾಹುಕಾರರಿಗೆ ತಿಳಿಸಿಬಿಡೋಣವೆಂಬ ಅಭಿಪ್ರಾಯಕ್ಕೆ ಬಂದರು. ಮಾಯ್ಲಾ ಮೇಸ್ತ್ರಿ ಹೋಗಿ ಸಾಹುಕಾರರಿಗೆ ಹೇಳಿ ಬಾ ಎಂದು ಪೋಂಕ್ರನಿಗೆ ಹೇಳಿದ. ಅದಕ್ಕೆ ಅವನು, ನಾನು ಒಬ್ಬನೇ, ಇಷ್ಟೊತ್ನಲ್ಲಿ ನನ್ನ ಜೊತೆ ಯಾರಾದರೂ ಬರ್ಲಿ ಮಾರಾಯ.
ಆ ಸೂಳೆ ಮಕ್ಕಳು ಎಷ್ಟು ಜನ ಇದ್ದಾರೋ, ಏನೇನು ಹತಾರು ತಂದಿರ್ತಾರೋ ಎಂದು ಹೆದರಿಕೆ ವ್ಯಕ್ತಪಡಿಸಿದ. ಒಬ್ಬ ಒಳ್ಳೆ ಶರಾಬಿನ ಗರಂನಲ್ಲಿದ್ದವನು, ತತ್ ಎದ್ರು ಪುಕ್ಲ, ಸೂಳೆ ಮಗ್ನೆ, ಗಂಡ್ಸಂತೆ ಇವ, ನಡಿ ಬರ್ತೀನಿ, ಹೋಗಿ ಹೇಳಿ ಬರಾನ ಎಂದು ಅವನೊಡನೆ ಹೊರಡಲು ಸಿದ್ಧನಾದ. ಅವನಿಗೆ ಒಳಗೊಳಗೆ ಈ ಕತ್ತಲಲ್ಲಿ ಗಸ್ತು ತಿರುಗೋದರ ಬದಲು ಆ ಕಡೆ ಪೇಟೆ ತಿರುಗಾಡಿಕೊಂಡು ಬರೋದು ಒಳ್ಳೆಯದೆನಿಸಿತ್ತು. ಪೋಂಕ್ರನಿಗೆ ತನ್ನನ್ನು ಎದುರು ಪುಕ್ಲ ಎಂದು ಎಲ್ಲರೆದುರು ಕರೆದುದಕ್ಕೆ ಕೋಪ ಬಂತು. ಎದುರು ಪುಕ್ಲ ಅಂತೀಯಲ್ಲ, ನಿನ್ನೆ ಯಾತರ ಹೊಡ್ತಾ ಕೊಟ್ರು ನೆನ್ಸ್ಕ. ಹುಡುಗ್ರಂತೆ ಹುಡುಗರು ಹಾರಿ ಹಾರಿ ಹೊಟ್ಟೆಗೆ ಹೋದ್ರು, ರಟ್ಟೆ ಮುರಿಯ ಹಂಗೆ ಮುಸ್ಟಿಲ್ ಕೊಟ್ರು. ಬೇವರ್ಸಿ ಸೂಳೆ ಮಕ್ಕಳು, ನಿನ್ನೆ ಸಾವುಕಾರು ಬರದಿದ್ರೆ ಅವರಲ್ಲಿ ಒಬ್ನಾದ್ರೂ ಕೊಂದು ಹಾಕ್ಬೇಕಂತ ನಿಶ್ಚಯಿಸಿದ್ದೆ ಎಂದ. ಮತ್ತೆ ಅಂತವ ಯಾಕೆ ಈಗ ಒಬ್ನೇ ಹೋಗಾಕೆ ಹೆದರಿಕೆ ಹೆದ್ಕೋತೀಯ? ಎಲ್ಲ ಬಾಯಲ್ಲಿ ಬಡಾಕಿ ಹೊಡೆಯೋರೆ, ನಡಿ ನಡಿ ಇರ್ಲಿ ಎಂದು ಚೀಂಕ್ರ ಹೇಳುತ್ತಾ ಪೋಂಕ್ರನೊಡನೆ ಪೇಟೆ ಕಡೆಗೆ ಕಾಲು ಹಾಕಿದ. ಹಂಗಾಡಿ ಆಗ ತಾನೇ ಕೆಸರೂರಿನ ಸಂಶೋಧನಾ ಕೇಂದ್ರದಿಂದ ನಡೆದು ಬರುತ್ತಿದ್ದ. ಅವನನ್ನು ನೋಡಿದ ಚೀಂಕ್ರ ಪೋಂಕ್ರ ಇಬ್ಬರು ಅವನೇ ಕಲ್ಲು ಹೊಡೆಯುವ ಕಳ್ಳ ಇರಬಹುದೇನೋ ಎಂದು ದೂರದಲ್ಲಿ ಮರೆಯಾಗಿ ನಿಂತರು. ಆತ ಮುಂದೆ ಹೋದ ನಂತರ ಕೊಂಚ ದೂರದಲ್ಲಿ ಅವನನ್ನೇ ಹಿಂಬಾಲಿಸುತ್ತಾ ಪರೀಕ್ಷಿಸಿದರು. ಆದರೆ ಹಂಗಾಡಿ ತನ್ನ ಪಾಡಿಗೆ ತಾನು ಸರಸರ ನಡೆಯುತ್ತಾ ಅವರನ್ನು ನಿರಾಶೆಗೊಳಿಸಿದ. ಅವನು ಮುಂದೆ ಹೋದ. ಅನಂತರ ಇವರು ಮಾತಿಗೆ ಶುರು ಮಾಡಿಕೊಂಡರು. ಈ ಕಾಲೇಜು ಹುಡುಗರಿಗೆ ಏನು ಪೊಗರು ಹೇಳೋ? ಸುಮ್ಮನೆ ಸಿನಿಮಾ ನಾಟಕ ನೋಡಿಕೊಂಡು ಹೋಟ್ಲಾಗೆ ಒಂಚೂರು ತಿಂಡಿ ತಿಂದ್ಕೊಂಡು ಇರೋದ್ ಬಿಟ್ಟು ಈ ಕತ್ಲಾಗೆ ಮನೆ ಮೇಲೆ ಕಲ್ಲು ಎಸೆಯಾಕೆ ಹಿಡ್ದಿದ್ದಾರಲ್ಲ ಎಂದ ಪೋಂಕ್ರ. ಎಲ್ಲ ನಮ್ಮ ಗೌಡರ ಮಗಳ ದೆಸೆಯಿಂದ ಕಣೋ. ಅವಳು ಆ ಕಾಲೇಜಿನಾಗೆ ಓದ್ತಿರೋದು ನೋಡು. ಅವಳೇನ್ ಮಾಡ್ತಾಳೋ? ಈ ಹುಡುಗರಿಗೆ ಬಂದು ಕಲ್ಲು ಹೊಡೆಯಾಕೆ ಹೇಳಿಕೊಟ್ಟಿದ್ದಾಳ? ಹಂಗಲ್ಲ ಕಣೋ, ಅವಳು ಒಂಥರದ ಹುಡುಗಿ. ಅವಳನ್ನು ನೋಡಿದರೆ ಹುಡುಗರಿಗೆ ಹಂಗಾಗ್ತದೆ. ನಾವು ಈ ತೋಟಕ್ಕೆ ಬರ ಮುಂಚೆ ಒಬ್ಬ ರೈಟ್ರು ಹುಡುಗ ಕೊಡ್ಗೋನಂತೆ. ಇವಳನ್ನ ನೋಡಿ ನೋಡಿ ಅವನಿಗೆ ತಲೆ ಕೆಟ್ಟು ಹುಚ್ಚೆ ಹಿಡಿತಂತೆ. ನಾನು ಕೇಳಿದ್ದೀನಿ ಇದನ್ನೆಲ್ಲ. ಅಷ್ಟೊಂದು ವಿಶ್ವಾಸದಲ್ಲಿ ಒಬ್ಳೇ ಮಗಳನ್ನ ಸಾಕಿದರೆ ಅವಳು ಚಾಕ್ರಿಗಿದ್ದೋನ್ ಜೊತೆ ಚಕ್ಕಂದ ಆಡ್ತಾಳಂತ ಹೇಳ್ತಾರಲ್ಲ, ಯಾಕಾಡ್ಬಾರ್ದು? ಗೌಡ್ರು ಚಾಕ್ರಿಗಿದ್ದೋಳ್ ಜೊತೆನೆ ಚಕ್ಕಂದ ಆಡ್ತಾರಂತೆ. ದೊಡ್ಡೋರ್ ವಿಷಯ ನಮ್ಗ್ಯಾಕೋ ಮಾರಾಯ, ನಮ್ಮ ಹೆಂಡ್ರ ಸವಾಸಕ್ಕೆ ಬರ್ತಿದ್ರೆ ಸಾಕು. ಹೋಗೋ ಹೋಗೋ, ಈ ಗಬ್ಬು ಮುಂಡೆಯರ ಹತ್ರ ಯಾರು ಬರ್ತಾರೆ? ಪೋಂಕ್ರ ತನ್ನ ಹೆಂಡತಿಗೂ ಸೇರಿಸಿ ಬೈದಿದ್ದರಿಂದ ಚೀಂಕ್ರ ಅದನ್ನು ಅವಮಾನವೆಂದು ತೆಗೆದುಕೊಳ್ಳದೆ ಸುಮ್ಮನಾದ. ಹಂಗಾರೆ ಮತ್ಯಾರು ಕಲ್ಲು ಹೊಡಿತಾರೋ ಮಾರಾಯ? ಕೊಂಚ ದೂರ ಮಾತಿಲ್ಲದೆ ನಡೆದ ಚೀಂಕ್ರ ಮತ್ತೆ ಅನುಮಾನ ವ್ಯಕ್ತಪಡಿಸಿದ. ನೋಡೋ ಚೀಂಕ್ರ, ಮತ್ತೆ ನಾನು ಹೀಗೆ ಹೇಳಿದಂತ ಹೆದ್ರು ಪುಕ್ಲ ಅನ್ಕೋಕೂಡ್ದು. ನನ್ನ ಯಾರಿಗೂ ಯಾವತ್ತಿಗೂ ಹೆದರಿದೋನೇ ಅಲ್ಲ. ತಿಳ್ಕ, ಕಳ್ಳ ಇರ್ಲಿ, ಕಾಕ ಇರ್ಲಿ, ಡಕಾಯ್ತ ಇರ್ಲಿ, ಅವ ನರ್ಮನುಷ್ಯ ಆಗಿರೋವರೆಗೆ ನಾನು ಹೆದರೋನೇ ಅಲ್ಲ. ಇದು ಎಲ್ಲರೂ ದಯ್ಯದ ಕಾಟ ಆಗ್ದಿಲ್ದೇ ಇದ್ರೆ ಸಾಕು ಎಂದ ಪೋಂಕ್ರ. ಚೀಂಕ್ರನಿಗೆ ಹಠತ್ತಾಗಿ ಪೋಂಕ್ರ ಸೃಷ್ಟಿಸಿದ ಹೊಸ ಆಯಾಮ ಗಾಬರಿ ತಂದಿತು. ಏನ್ ಮಾತಾಡ್ತೀಯೋ? ಕಾಲೇಜು ಹುಡುಗರಲ್ಲೇನೋ ನೆನ್ನೆ ತಾನೇ ಹಿಡ್ತಿದ್ದೀವಿ ಅಂಥದ್ರಲ್ಲಿ ದಯ್ಯ ಅಂತೀಯಲ್ಲ? ಹೆಂಗಸ್ರು ಮಕ್ಕಳು ಇರೋ ಜಾಗ ನೀ ಹೆಂಗ್ ಹೇಳಿದ್ರೆ ಎಲ್ಲ ಮನೆ ಬಿಟ್ಟು ಓಡೋಗ್ತಾರೆ. ಮತ್ತೆ ಕಲ್ಲು ಸೇತುವೆ ಹತ್ರ ಪಿಶಾಚಿ ಓಡಾಡುತ್ತದಂತಲ್ಲ? ತುತ್ ಸೂಳೆ ಮಕ್ಕಳು, ಆ ಸುಲೇಮನ್ ಬ್ಯಾರಿ ಕಡಿಯೋರ್ದೇ ಅದೆಲ್ಲ ಕಿತಾಪತಿ. ಗಂಧ ಕದ್ದು ಸಾಗಿಸೋಕಂತ ಅವರೇ ಸುದ್ದಿ ಹಬ್ಬಿಸಿದ್ದು. ಸೇತುವೆ ಕೆಳಗೆ ಮರಳು ಲೋಡ್ ಮಾಡಿಸ್ತೀವಿ ಅಂತ ಲಾರಿ ನಿಲ್ಲಿಸಿ ಗಂಧ ತುಂಬ್ತಿದ್ರಂತೆ. ಯಾರು ಅತ್ಲಾಗೆ ಬರ್ದೆ ಇಲ್ಲಿಂತ ಹಂಗೆ ಸುದ್ದಿ ಹಬ್ಸಿದ್ರಂತೆ. ದಯ್ಯಗೀಯ ಅಂತ ಕತೆ ಕಟ್ಟೋರೆಲ್ಲ ಇಂಥ ಕಳ್ಸುಳೆ ಮಕ್ಕಳೇ. ಮತ್ತಿನೇನು
ದಯ್ಯ ಗೀಯ ಎಲ್ಲನ ಕಂಡೆ ಹಾಗೆ ಬರೀ ಡೋಂಗಿ ಅಲ್ಲೇನೋ. ಇಬ್ಬರು ತಮ್ಮ ಧೈರ್ಯಕ್ಕೆ ಎಂಬಂತೆ ಗಟ್ಟಿಯಾಗಿ ಹೇಳಿಕೊಂಡರು. ಅರೆ, ರಸ್ತೆಯಲ್ಲಿ ಯಾರೂ ಕಾಣೋದೇ ಇಲ್ವಲ್ಲೋ ಎಂದ ಪೋಂಕ್ರ. ಚೀಂಕ್ರ ಮೊಬ್ಬು ಬೆಳಕಿನಲ್ಲಿ ಬೆಳ್ಳಗೆ ಕಾಣುತ್ತಿದ್ದ ರಸ್ತೆಯುದ್ದಕ್ಕೂ ನೋಡಿದ. ಯಾವೊಂದು ವ್ಯಕ್ತಿಯೂ ಕಾಣಲಿಲ್ಲ. ಚೀಂಕ್ರ ವ್ಯಾಕುಲಗೊಂಡಂತೆ ಪೋಂಕ್ರನ ಕಡೆಗೆ ನೋಡಿದ. ನೋಡೋ ಚೀಂಕ್ರ, ಅದಕ್ಕೆ ಹೇಳಿದ್ದು ನೋಡು. ಯಾವ ನರ್ಮನ್ಸ ಇಷ್ಟು ಬೇಗ ನಡೆದು ಕಣ್ಣಿಗೆ ಕಾಣದಂತೆ ಹೋಗಿಬಿಡ್ತಾನೆ? ಮತ್ತೇನದು ನಮ್ಮೆದುರು ಅವಾಗ ಹೋಗಿದ್ದು? ಅಂತರ್ಪಿಶಾಚಿ ಇರಬೇಕು. ಆದರೆ ಅಂತರ್ಪಿಶಾಚಿಗೆ ಕಾಲು ತಿರ್ಗಾ ಮುರ್ಗ ಇರ್ತವಂತೆ ಕಣೋ. ನಾವು ಅತ್ಲಾ ಕಡೆ ನೋಡಲೇ ಇಲ್ಲ. ಅದು ಬಂದರೆ ಒಂದೇ ಉಪಾಯ, ಸುತ್ತ ಹುಚ್ಚೆ ಹುಯ್ದು ಮಧ್ಯ ನಿಂತು ಬಿಡಬೇಕಂತೆ. ಮನುಷ್ಯ ಹುಚ್ಚೆ ದಾಟದಿಲ್ವಂತೆ ಅಂತಾರೆ ಅಂತರ್ಪಿಶಾಚಿ. ಹುಚ್ಚೆ ಹುಯ್ಯೋದು ಹಾಗೆ ಮಾರಾಯ, ನಮಗೆ ಚಡ್ಡಿಲೇ ಎಲ್ಲ ಖಾಲಿ ಆಗ್ತಿರ್ತದಲ್ಲ. ಅದು ಅಲ್ಲದೆ ಹೆಂಗಸರ ಎದುರು ಬಂದರೆ ಅವರೇನು ಮಾಡ್ಬೇಕು ಹೇಳು ಎಂದು ಪೋಂಕ್ರ ಪಿಶಾಚಿ ಪ್ರತಿಬಂಧಕೋಪಾಯದ ತಾಂತ್ರಿಕ ತೊಂದರೆಗಳನ್ನೆಲ್ಲ ಪರ್ಯಾಯಲೋಚಿಸತೊಡಗಿದ. ಇಬ್ಬರು ಕೆಲವು ಕ್ಷಣಗಳ ಹಿಂದೆ ದೆವ್ವ ಇಲ್ಲವೇ ಇಲ್ಲ ಎಂದು ಹೇಳಿಕೊಂಡವರು ಇದ್ದಕ್ಕಿದ್ದಂತೆ ದೆವ್ವದ ಭಯಪೀಡಿತರಾಗಿ ಸರಸರ ಕೆಸರೂನಿನತ್ತ ಕಾಲು ಹಾಕತೊಡಗಿದರು. ಧನ್ಯವಾದಗಳು.